ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಈಗ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಯೋಜನೆಯಡಿ ಮಹಿಳೆಯರಿಗೆ 6,000 ರೂಪಾಯಿ ಸಿಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ಸೊ ಇದೇನು ಹೊಸ ಯೋಜನೆ ಏನಲ್ಲ, ಓಕೆನಾ, ತುಂಬಾ ಹಳೆ ಯೋಜನೆ. ಆದ್ರೆ ತುಂಬಾ ಜನಗಳಿಗೆ ಈ ಯೋಜನೆ ಬಗ್ಗೆ ಗೊತ್ತೇ ಇಲ್ಲ. ಅಂಡ್ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಅನಿತಾ ಮಾತೃ ವಂದನಾ ಯೋಜನೆ ಅಂತ ಅಂದ್ರೆ ಏನು, ಅದರಲ್ಲಿ ನಿಜವಾಗ್ಲೂ ಹಣ ಸಿಗತ್ತಾ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ನಿಮ್ಗಳಿಗೆ 6,000 ರೂಪಾಯಿ ಸಿಗತ್ತೆ. ಹಾಗೆ ಯಾವ ಯಾವ ಮಹಿಳೆಗೆ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಅಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರಬೇಕು, ಹಾಗೆ ನೀವು ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡಬಾರ್ದು, ಓಕೆನಾ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಇದಿಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನ್ಗೆ, ಅನಿತಾ ಈಗ ಕೊರೋನಾ ಟೈಮ್ ಬಂದಿತ್ತಲ್ವಾ, ಅಂದ್ರೆ ಕೊರೋನಾ ಅಂತ ಹೇಳಿ ಬಂದಿತ್ತು ಕಳೆದ 4 ರಿಂದ 5 ವರ್ಷದ ಹಿಂದೆಯಿಂದಾನೆ. ಸೊ ಕೊರೋನಾ ಟೈಮ್ ನಲ್ಲಿ ಯಾರ್ಯಾರೆಲ್ಲ ವ್ಯಾಕ್ಸಿನ್ ನ ಕೊಡಿಸ್ಕೊಂಡಿರ್ತೀವಿ ಅವ್ರಗಳಿಗೆ ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹಾಗೆ ಬ್ರೈನ್ ಸ್ಟ್ರೋಕ್ ಆಗ್ತಾ ಇದೆಯಂತೆ. ಹೌದಾ, ಅದು ನಿಜಾನ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ಹೌದು. ಸೊ ಈಗಾಗಲೇ ನೀವು ಕೂಡ ನ್ಯೂಸ್ ಗಳೆಲ್ಲ ನೋಡ್ತಾ ಇರ್ಬೋದೇನೋ. ಸೊ ವ್ಯಾಕ್ಸಿನ್ ತಗೊಂಡಿರುವಂತವ್ರಿಗೆ ಸೊ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾಕೆ ಹಿಂಗ್ ಆಗ್ತಾ ಇದೆ, ಇದಕ್ಕೆ ವ್ಯಾಕ್ಸಿನ್ ಕಂಡಿಡಿದಂತಹ ಕಂಪನಿಗಳು ಏನಂತ ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಷಯ ಸಂಪೂರ್ಣವಾಗಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ 6,000 ರೂಪಾಯಿ ಸಿಗತ್ತೆ ಮಹಿಳೆಯರಿಗೆ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಯೋಜನೆ ಬಗ್ಗೆ ಮಾತಾಡ್ಬೇಡ. ಸೊ ಈ ಒಂದು ಯೋಜನೆ ಹೆಸರು ಬಂದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಒಟ್ಟಿಗೆ 6,000 ರೂಪಾಯಿ ಸಿಗೋದಿಲ್ಲ, ಕಂತು ವೈಸ್ ನಲ್ಲಿ ಸಿಗತ್ತೆ. ಮೊದಲನೇ ಕಂತು ಬಂದು ಫಸ್ಟ್ ತಿಂಗಳಲ್ಲಿ ನಿಮ್ಗೆ 1,000ವನ್ನ ಕೊಡ್ತಾರೆ. ಹಾಗೆ ಎರಡನೇ ಕಂತು ಅಂತ ಹೇಳ್ಬಿಟ್ಟು 2,000ವನ್ನ ಕೊಡ್ತಾರೆ. ಹಾಗೆ ಮೂರನೇ ಕಂತಿನಲ್ಲೂ ಕೂಡ 2,000 ರೂಪಾಯಿ ಕೊಡ್ತಾರೆ. ಹಾಗೆ 4ನೇ ಕಂತಲ್ಲಿ 1,000 ರೂಪಾಯಿ ಕೊಡ್ತಾರೆ. ಟೋಟಲ್ ಇವಾಗ ಎಷ್ಟಾಯ್ತು, 6,000 ರೂಪಾಯಿ ಆಯ್ತು. ಅಂಡ್ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದು ಕಂಡೀಷನ್ ಇದೆ, ನೀವುಗಳು ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋ ಆಗಿಲ್ಲ ಮಹಿಳೆಯರು, ಓಕೆನಾ. ಸೊ ನಿಮಗೆ ಕಾಮನ್ ಪೀಪಲ್ಸ್ ಇರ್ತೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ನಿಮ್ದು ಆಧಾರ್ ಕಾರ್ಡ್ ನ ಕೇಳ್ತಾರೆ. ನಿಮ್ದು ಮತ್ತೆ ನಿಮ್ಮ ಗಂಡಂದು ಇಬ್ರದು ಕೂಡ ಆಧಾರ್ ಕಾರ್ಡ್ ಇರಬೇಕು. ಹಾಗೆ ರೇಷನ್ ಕಾರ್ಡ್ ಕೂಡ ಇರ್ಬೇಕಾಗತ್ತೆ, ಅಂದ್ರೆ BPL ಕಾರ್ಡ್, ರೇಷನ್ ಕಾರ್ಡ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಅಕೌಂಟ್ ಪಾಸ್ ಬುಕ್ ನ ಕೊಡ್ಬೇಕಾಗತ್ತೆ. ಸೊ ನಿಮ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಇರ್ಲಿ, ಪಾಸ್ಬುಕ್ ಜೆರಾಕ್ಸ್ ಕೂಡ ಕೊಡ್ಬೇಕಾಗತ್ತೆ. ಅಂಡ್ ನಿಮ್ದು ಫೋಟೋ ಕೊಡ್ಬೇಕು, ನಿಮ್ದು ಮಾತ್ರ, ನಿಮ್ಮ ಹಸ್ಬೆಂಡ್ ಅಲ್ಲ. ಅಂಡ್ ಅದ್ರ ಜೊತೆಗೆ ನಿಮ್ಮ ತಾಯಿ ಕಾರ್ಡು, ಓಕೆನಾ. ಅಂದ್ರೆ ನೀವು ಪ್ರೆಗ್ನೆಂಟ್ ಇರ್ತೀರಾ ಅಲ್ವಾ, ಸೊ ಅವಾಗ ತಾಯಿ ಕಾರ್ಡ್ ಮಾಡಿಸಿರ್ತೀರಾ ಅಲ್ವಾ. ಸೊ 3 ತಿಂಗಳಾದ ತಕ್ಷಣ ಆ ತಾಯಿ ಕಾರ್ಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಗೆ ಅಪ್ಲಿಕೇಶನ್ ನ ಹಾಕ್ಬಹುದು. ಅಂಡ್ ಮಾತೃ ವಂದನಾ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂಡಿದೀನಿ. ಮಾತೃ ಅಂದ್ರೆ ಏನ್ ಹೇಳಿ, ತಾಯಂದಿರಿಗೆ ಈ ಒಂದು ಯೋಜನೆ ಲಾಭ ಸಿಗುವಂತದ್ದು. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅನಿತಾ ಗರ್ಭಿಣಿ ಇದ್ದವ್ರಿಗೆ ದುಡ್ಡು ಬರುತ್ತಂತೆ, ಹೌದಾ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ಹೌದು. ನಿಮ್ಮ ಮನೇಲಿ ಪ್ರೆಗ್ನೆಂಟ್ ಇದ್ದಾರಾ, ಅಥವಾ ನೀವೇ ಯಾರಾದ್ರೂ ಪ್ರೆಗ್ನೆಂಟ್ ಆಗಿದ್ದೀರಾ, ಅಥವಾ ನಿಮ್ಮ ಮನೇಲಿ ನಿಮ್ಮ ಮಕ್ಕಳುಗಳಿಗೆ ಮದ್ವೆ ಮಾಡಿದೀರಾ, ಅವರು ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರೆಗ್ನೆಂಟ್ ವುಮೆನ್ಗೆ 6,000 ರೂಪಾಯಿ ಕೊಡ್ತಾರೆ ಈ ಒಂದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಡಿ, ಓಕೆನಾ. ಇದು ಖಂಡಿತವಾಗ್ಲೂ ಸುಳ್ಳಲ್ಲ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ನಿಮ್ಗೂ ಕೂಡ ಗೊತ್ತೇ ಇರುತ್ತೆ, ನಾನು ಆದಷ್ಟು ಯಾವ್ದು ನಿಖರವಾದಂತಹ ಮಾಹಿತಿ ಸಿಗುತ್ತೋ ಅದನ್ನೇ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಎಕ್ಸಾಂಪಲ್ ಅಂತ ಅಂದ್ರೆ ನಾನೇನೆ. ಸೊ ನನ್ಗೂ ಕೂಡ 2 ಮಕ್ಕಳಿದ್ದಾರೆ. ಸೊ ನಾನ್ ಪ್ರೆಗ್ನೆಂಟ್ ಆಗಿದ್ದಾಗ್ಲೂ ಕೂಡ ಈ ಒಂದು ಹಣ ನನ್ನ ಖಾತೆಗೆ ಬಂದಿದೆ, ಓಕೆನಾ. ಸೊ ನೀವುಗಳು ಕೂಡ ಯಾರಾದ್ರೂ ಪ್ರೆಗ್ನೆಂಟ್ ಇದ್ದೀರಾ, ಅಥವಾ ನಿಮ್ಮ ಮನೇಲಿ ಇದ್ದಾರೆ, ಅಥವಾ ನಿಮ್ಮ ಅಕ್ಕನೋ ತಂಗಿನೋ ಯಾರೋ ಒಬ್ರು ಪ್ರೆಗ್ನೆಂಟ್ ಆಗ್ತಾರೆ ಅಂದ್ರೂ ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ, ಖಂಡಿತವಾಗ್ಲೂ ಅವ್ರಗಳಿಗೆ ಸಿಗತ್ತೆ. ಅಂಡ್ ಎಲ್ಲಾ ಮಹಿಳೆಯರಿಗೂ ಸಿಗೋದಿಲ್ಲ, ಪ್ರೆಗ್ನೆಂಟ್ ಆಗಿರೋರಿಗೆ ಮಾತ್ರ ಸಿಗತ್ತೆ, ಓಕೆನಾ. ಅಂಡ್ ಇದು ನಿಮ್ಗೆ ನೀವು ಪ್ರೆಗ್ನೆಂಟ್ ಆಗಿದ್ದಾಗ್ಲೇ ಸಿಕ್ಬಿಡತ್ತೆ, ನಿಮ್ಗೆ ಮಗು ಆದ್ಮೇಲೆ ಏನಲ್ಲ, ಪ್ರೆಗ್ನೆಂಟ್ ಇದ್ದಾಗ್ಲೇ ಸಿಕ್ಬಿಡತ್ತೆ. ಬಟ್ ನೀವು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತಿರೋ ಅಷ್ಟು ಬೇಗ ನಿಮ್ಗೆ ಸಿಗತ್ತೆ. ಆದ್ರೆ ನಿಮ್ಗೆ 3 ತಿಂಗಳು ಕಳೆದಿರ್ಬೇಕು. ಅಂದ್ರೆ ಫಸ್ಟ್ 3 ತಿಂಗಳು, ಫಸ್ಟ್ ಟ್ರೈಮಿಸ್ಟರ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಆ 3 ತಿಂಗಳು ಕಳೆದ್ಮೇಲೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ನೀವು ಪ್ರೆಗ್ನೆಂಟ್ ಇದ್ದೀರಾ, ನೀವು ಆ ಪ್ರೆಗ್ನೆನ್ಸಿನಲ್ಲಿ ಒಳ್ಳೆ ಪೌಷ್ಟಿಕ ಆದಂತಹ ಆಹಾರವನ್ನ ನೀವು ತಗೋಬೇಕು ಅನ್ನೋಕ್ಕೋಸ್ಕರ ಗವರ್ನಮೆಂಟ್ ಇಂದ ಈ ದುಡ್ಡನ್ನ ಕೊಡುವಂತದ್ದು. ಅದರಲ್ಲಿ ಹಣ್ಣು ತರಕಾರಿ ಅಥವಾ ಹಾಸ್ಪಿಟಲ್ಗೆ ಖರ್ಚು ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೋ ಬಡವರುಗಳಿಗೆ ದುಡ್ಡೇ ಇರೋದಿಲ್ಲ. ಆ ಕಾರಣದಿಂದಾಗಿ ಈ ದುಡ್ಡನ್ನ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಹೇಳ್ಬಿಟ್ಟು
ಸರ್ಕಾರದಿಂದ ಕೊಡ್ತಾರೆ. ಓಕೆನಾ. ಸೊ ಈಗ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಪ್ರಧಾನ ಮಂತ್ರಿ ಅವ್ರ ಕಡೆಯಿಂದ ಆಗಿರುವಂತದ್ದು ಇದು. ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆ, ಇದು ರಾಜ್ಯ ಸರ್ಕಾರದಲ್ಲ. ಸೊ ಆ ಕಾರಣದಿಂದಾಗಿ ಈಗ ಎಲೆಕ್ಷನ್ ಬೇರೆ ಇದೆ ಅಲ್ವಾ, ಸೊ ನಿಮಗೆ ಗೊತ್ತಿರಬಹುದನೆ ಎಷ್ಟೋ ಜನಗಳಿಗೆ ಈಗ ಫೋನ್ ಕಾಲ್ ಬರ್ತಾ ಇದೆ. ಸೊ ನಾವು ಕೇಂದ್ರ ಸರ್ಕಾರದಿಂದ ಅಂದ್ರೆ ಮೋದಿ ಸರ್ಕಾರದಿಂದ ಫೋನ್ ಮಾಡಿರೋದು, ನಿಮ್ಗೆ ಗರ್ಭಿಣಿ ಆಗಿದ್ದಾಗ 6,000 ರೂಪಾಯಿ ದುಡ್ಡು ಬಂತ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಆಗ ಜನಗಳಿಗೆ ಒಂಥರ ಕನ್ಫ್ಯೂಷನ್, ಹೌದು 6,000 ರೂಪಾಯಿ ಯಾವಾಗ ಬಂತು ಅಂತ ಹೇಳಿ ಎಷ್ಟೋ ಜನ ಕೇಳ್ತಾರೆ, ಎಷ್ಟೋ ಜನಗಳು ಬಂತು ಅಂತ ಹೇಳ್ತಾರೆ. ಅದನ್ನ ಕೇಂದ್ರ ಸರ್ಕಾರ ನೆನ್ಪ್ ಮಾಡ್ತಾ ಇದೆ. ಬಟ್ ಜನಗಳಿಗೆ ಏನ್ ಗೊತ್ತಾ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂದ್ರೆ ಏನು ಅಂತಾನೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆದ್ರೆ ಗರ್ಭಿಣಿ ಆಗಿದ್ದಾಗ ದುಡ್ಡು ಬರುತ್ತಂತೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಸೊ ನಾವು ತುಂಬಾನೇ ಯೋಜನೆಗಳನ್ನ ಕೊಟ್ಟಿದೀವಿ ಜನಗಳಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ, ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಗರ್ಭಿಣಿ ಮಹಿಳೆಯರಾಗಿರ್ಬೋದು, ಏಜ್ ಆಗಿರುವಂತ ಮಹಿಳೆಯರಾಗಿರ್ಬೋದು, ಸೊ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಲಾಭ ಆಗೋ ರೀತಿಯಲ್ಲಿ ಮಾಡ್ಕೊಟ್ಟಿದೀವಿ. ಜನಗಳಿಗೆ ಏನು ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಯೋಜನೆಗಳು ಅಂತ ಹೇಳ್ಬಿಟ್ಟು ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ನೆನ್ಪ್ ಮಾಡ್ತಾ ಇದೆ, ಇದು ನಾವು ಮಾಡಿದೀವಿ. ಸೊ ಆ ಕಾರಣದಿಂದಾಗಿ ನೀವು ಮೋದಿ ಸರ್ಕಾರಕ್ಕೆ ವೋಟ್ ಮಾಡಿ, ಬಿಜೆಪಿಗೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಒಂದು ಸ್ಕೀಮ್ ಅಡಿ ನಿಮ್ಗೆ ನಾವು 6,000 ರೂಪಾಯಿ ಕೊಟ್ಟಿದೀವಲ್ವಾ, ನಮ್ಗೆ ನೀವು ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಎಷ್ಟೋ ಕಡೆ ಫೋನ್ ಕಾಲ್ಸ್ ಬರ್ತಾ ಇದೆ. ಸೊ ಈಗ ನೀವೇ ಯೋಚನೆ ಮಾಡ್ಬೇಕು, ಯಾಕಂದ್ರೆ ಮೇ 7ನೇ ತಾರೀಕು ಎಲೆಕ್ಷನ್ ಇದೆ ಅಲ್ವಾ, 2ನೇ ಅಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಏಪ್ರಿಲ್ 26ಕ್ಕೆ ಮುಗ್ದೋಗಿದೆ. ಬಟ್ ನಮಗೆ ಗೊತ್ತಿಲ್ಲ ನೀವು ಯಾರಿಗೆ ವೋಟ್ ಹಾಕಿರ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ನಿಮ್ಮ ಮತ ನಿಮ್ಮ ಹಕ್ಕು ಅಷ್ಟೇನೆ, ನಿಮ್ಗೆ ಯಾರು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ವೋಟ್ ಹಾಕಿ. ನಿಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿದೆ ಅಂತ ಅಂದ್ರೆ ಅಲ್ಲಿಗೆ ಹಾಕಿ. ಯಾಕೆಂದ್ರೆ ಸಾಕಷ್ಟು ಜನ ಏನ್ ಹೇಳ್ತಾ ಇದಾರೆ, ಅದ್ರಲ್ಲೂ ಅಜ್ಜಿ ಅಂತವ್ರು ಅಂದ್ರೆ ಸ್ವಲ್ಪ ಏಜ್ ಆಗಿರುವಂತ ಮಹಿಳೆಯರು ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಮೋದಿ ಏನ್ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ, ನಮ್ಗೆ ಯಾವ ಯೋಜನೆಯನ್ನು ಬಂದಿಲ್ಲ. ಬಟ್ ನಮಗ್ ಗೊತ್ತಿರೋರು ಒಬ್ರೆ ಸಿದ್ದರಾಮಯ್ಯ, ಅವ್ರ ಕಡೆಯಿಂದ ನಮ್ಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬರುತ್ತೆ, ಅನ್ನಭಾಗ್ಯ ಹಣ ಬರುತ್ತೆ. ಸೊ ಆ ಕಾರಣದಿಂದಾಗಿ ಅಂಡ್ ಮನೆ ಕರೆಂಟ್ ಬಿಲ್ ಫ್ರೀ ಇದೆ, ನಮಗೆ ಅನುಕೂಲ ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರ, ನಾವು ಹಾಕೋದೆ ಕಾಂಗ್ರೆಸ್ಗೆ ಅಂತ ಕೂಡ ಹೇಳ್ತಾರೆ. ಎಷ್ಟೋ ಜನಗಳಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಯೋಜನೆಗಳೇ ಗೊತ್ತೇ ಇರೋದಿಲ್ಲ. ಸೊ ಆ ಕಾರಣದಿಂದಾಗಿ ಅವ್ರು ನೆನ್ಪ್ ಮಾಡ್ತಾ ಇದ್ದಾರೆ ಅಷ್ಟೇನೆ, ನಾವು ಕೂಡ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಬಟ್ ನಿಮ್ ಇಷ್ಟ, ನೀವು ಕಾಂಗ್ರೆಸ್ ಸರ್ಕಾರಕ್ಕಾದ್ರೂ ವೋಟ್ ಮಾಡಿ ಅಥವಾ ಬಿಜೆಪಿ ಸರ್ಕಾರಕ್ಕಾದ್ರೂ ವೋಟ್ ಮಾಡಿ. ಬಟ್ ನಿಮ್ಗೆ ಎಲ್ಲಿ ಅನುಕೂಲ ಆಗತ್ತೆ, ನಮ್ಮ ದೇಶದ ಆರ್ಥಿಕತೆ ಎಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಅನ್ಸುತ್ತೋ ಅವ್ರಿಗೆ ನೀವು ಖಂಡಿತವಾಗ್ಲೂ ವೋಟ್ ಮಾಡಬಹುದು. ಅಂಡ್ ಇದನ್ನ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಸೊ ನೀವೆಲ್ಲೂ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಬೇಡ. ಸೊ ಜಸ್ಟ್ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ ಅಥವಾ ಆಶಾ ಕಾರ್ಯಕರ್ತೆಯರನ್ನ ಕೇಳಿದ್ರೆ, ಈ ರೀತಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಇದೆಯಂತಲ್ಲ, ಗರ್ಭಿಣಿಯರಿಗೆ 6,000 ರೂಪಾಯಿ ಬರುತ್ತಂತಲ್ಲ, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಅವ್ರುಗಳು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾರೆ. ಓಕೆನಾ. ಸೊ ನಾನು ಏನೇನ್ ಹೇಳಿದೆ ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟೇ ತರ ಕೇಳೋದು, ಅವರು ಕೂಡ ಅಪ್ಲಿಕೇಶನ್ ಹಾಕಿಸ್ಕೊಂತಾರೆ. ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಓಕೆನಾ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೊ ನಿಮ್ಗಳಿಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಒಂದು 3ನೇ ತಿಂಗಳಲ್ಲಿದ್ದಾಗ ಅಪ್ಲಿಕೇಶನ್ ಹಾಕಿರ್ತೀರಾ ಅನ್ಕೊಳ್ಳಿ, ಪ್ರೆಗ್ನೆಂಟ್ ವುಮೆನ್ಸ್. ಓಕೆನಾ. ಒಂದು 5ನೇ ತಿಂಗಳಲ್ಲಿದ್ದಾಗ 1,000 ರೂಪಾಯಿ ಬರುತ್ತೆ. ನೀವು 7ನೇ ತಿಂಗಳಾದಾಗ ಒಂದು 2,000 ರೂಪಾಯಿ ಬರುತ್ತೆ. ಅಂಡ್ 9ನೇ ತಿಂಗಳು ಡೆಲಿವರಿ ಟೈಮ್ ನಲ್ಲಿ ಮತ್ತೆ 2,000 ರೂಪಾಯಿ ಬರುತ್ತೆ. 5,000 ರೂಪಾಯಿ ಆಗೋಯ್ತಲ್ವಾ. ಸೊ ಫಸ್ಟ್ 1,000, 2ನೇ ಟೈಮ್ 2,000, 3ನೇ ಟೈಮ್ 2,000 ಅಂಡ್ ಲಾಸ್ಟ್ ಇನ್ನೊಂದ್ 1,000 6,000ದಲ್ಲಿ ಅದು ಯಾವಾಗ ಬರುತ್ತೆ ಅಂದ್ರೆ, ನಿಮ್ಗೆ ಡೆಲಿವರಿ ಆದಾಗ ಏನಾದ್ರೂ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಯ್ತು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತ ಹೇಳಿದ್ರೆ, ಸೊ ಅಲ್ಲೇನೆ ಹಾಸ್ಪಿಟಲ್ ಅಲ್ಲಿ ಇರೋ ಟೈಮ್ ನಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿಮ್ಮ ಹತ್ರ ಒಂದು ಪಾಸ್ಬುಕ್ ಜೆರಾಕ್ಸ್ ಏನೋ ಇಸ್ಕೊಂತಾರೆ. ಆ ಟೈಮ್ ಅಲ್ಲಿ ಡೆಲಿವರಿ ಆದ ನಂತರ ನಿಮ್ಗೆ 1,000 ರೂಪಾಯಿ ಬರುತ್ತೆ. ಟೋಟಲ್ 6,000 ರೂಪಾಯಿ ಈ ಒಂದು ಯೋಜನೆ ಅಡಿ ಸಿಗತ್ತೆ ಅಂತ ಹೇಳಿರುವಂತದ್ದು. ಅಂಡ್ ಸಾಕಷ್ಟು ಜನಗಳಿಗೆ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ, ಅನಿತಾ ಗರ್ಭಿಣಿಯರಿಗೆ ದುಡ್ಡು ಬರುತ್ತಂತೆ, ಹೌದಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಬರುತ್ತೆ. ಯಾರಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅಟ್ ಲೀಸ್ಟ್ ಗರ್ಭಿಣಿಯರಿಗೆ ಹೆಲ್ಪ್ ಆಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈಗ ಕೊರೋನಾ ವ್ಯಾಕ್ಸಿನ್ ತಗೊಂಡಿದ್ವಿ ಅಲ್ವಾ. ಈಗ ಕಳೆದ 4 ರಿಂದ 5 ವರ್ಷದಿಂದನೇ ಕೊರೋನಾ ಅಂತ ಹೇಳಿ ಬಂತು. ಅವಾಗ ಸರ್ಕಾರನೇ ರೂಲ್ಸ್ ಮಾಡ್ತು, ಎಲ್ರೂ ಕೂಡ ವ್ಯಾಕ್ಸಿನ್ ತಗೋಬೇಕು. ಅಂದ್ರೆ ಕೋವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಒಂದು ಕಂಡಿಡಿದ್ರು, ಅಂಡ್ ಕೋವಿಶೀಲ್ಡ್ ಅಂತ ಹೇಳ್ಬಿಟ್ಟು ಒಂದು ವ್ಯಾಕ್ಸಿನ್ ನ ಕಂಡುಹಿಡಿದಿದ್ರು. ಅದೆಲ್ಲಾನು ಕೂಡ 3 ಡೋಸ್ ಕೂಡ ಕಂಪ್ಲೀಟ್ ಆಗಿ ತಗೋಬೇಕು ಅಂತ ಹೇಳಿತ್ತು ಅಲ್ವಾ ಸರ್ಕಾರ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು, ನಾವು ಮಾತ್ರ ಅಲ್ಲ, ನಮ್ಮ ಇಡೀ ದೇಶಾದ್ಯಂತ ಜನಗಳು ಏನ್ ಮಾಡಿದ್ರು ಅಂದ್ರು, ಸರ್ಕಾರ ಹೇಳ್ತಲ್ವಾ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಇಂಜೆಕ್ಷನ್ ತಗೊಂಡ್ರು. ತಪ್ಪೇನು ಇಲ್ಲ. ಅಂಡ್ ಮುಂಚೆನೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ. ಓಕೆನಾ. ಈ ಸುದ್ದಿ ಈಗಾಗ್ಲೇ ಕೋರ್ಟ್ ಮುಂದೆನೆ ವ್ಯಾಕ್ಸಿನ್ ಕಂಡಿಡಿದ್ರು ಅಲ್ವಾ. ಸೊ ಆ ಕಂಪನಿ ಅವರೇ ಒಪ್ಕೊಂಡಿದ್ದಾರೆ, ಹೌದು ಈ ವ್ಯಾಕ್ಸಿನ್ ಇಂದ ರಕ್ತ ಹೆಪ್ಪು ಕಟ್ಟುತ್ತೆ, ಈ ವ್ಯಾಕ್ಸಿನ್ ತಗೊಂಡಿರೋರ್ಗೆ. ಅದು ಎಲ್ರಿಗೂ ಹೆಪ್ಪು ಕಟ್ಟುತ್ತೆ ಅಂತ ಅಲ್ಲ, 1,000 ಜನಗಳಲ್ಲಿ ಒಬ್ರಿಗೆ ಈ ರೀತಿ ಆಗ್ತಾ ಇದೆಯಂತೆ. ಓಕೆನಾ. ಸೊ ವ್ಯಾಕ್ಸಿನ್ ಯಾರ್ಯಾರೆಲ್ಲ ಕೊರೋನಾ ಟೈಮ್ ನಲ್ಲಿ ತಗೊಂಡಿದ್ದೀರಾ ಅವ್ರಿಗೆ ರಕ್ತ ಹೆಪ್ಪು ಕಟ್ಟಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ಈ ನಮ್ಮ ಬಾಡಿನಲ್ಲಿ ರಕ್ತ ಹೆಪ್ಪು ಕಟ್ಟಿದಾಗ ಕರೆಕ್ಟ್ ಆಗಿ ನಮ್ಮ ಹಾರ್ಟ್ ಗೆ ಬ್ಲಡ್ ಪಂಪ್ ಆಗೋದಿಲ್ಲ, ಹೌದಾ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ, ಅಂದ್ರೆ ಹೃದಯಾಘಾತ ಆಗುವಂತ ಚಾನ್ಸಸ್ ಇದೆಯಂತೆ. ಅಥವಾ ನಮ್ಮ ಏನು ತಲೆಗೆ ಅಂದ್ರೆ ಬ್ರೈನ್ ಗೆ ಏನಾದ್ರೂ ಬ್ಲಡ್ ಕ್ಲಾಟ್ ಆಯ್ತು ಅಂತ ಹೇಳಿದ್ರೆ,
ಸೊ ಅಂತ ಸಂದರ್ಭದಲ್ಲಿ ಬ್ರೈನ್ ಸ್ಟ್ರೋಕ್ ಆಗುವಂತಹ ಸಂದರ್ಭ ಕೂಡ ಉಂಟಾಗ್ತಾ ಇದೆ ಎಷ್ಟೋ ಜನಗಳಿಗೆ ಇವಾಗ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವ್ಯಾಕ್ಸಿನ್ ತಗೊಂಡಿದ್ರು ಅಲ್ವಾ, ಸೊ ಆ ಕಾರಣದಿಂದಾಗಿ ಅದರಲ್ಲಿ ಸ್ವಲ್ಪ ಈ ರೀತಿ ಅಂಶ ಇದೆ ಅಂತ ಹೇಳ್ಬಿಟ್ಟು ಆ ವ್ಯಾಕ್ಸಿನ್ ಕಂಡಿಡಿದಿದ್ರು ಅಂತ ಕಂಪನಿಗಳೇ ಈಗ ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾರೆ. ಸೊ ಇದು ನಿಜಾನೇ, ಈಗ ಎಲ್ಲಾ ಕಡೆ ಅದೇ ವಿಷಯ ಬರ್ತಾ ಇದೆ, ನೀವು ಟಿವಿ ನ್ಯೂಸ್ ಗಳಲ್ಲೂ ಕೂಡ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ನೀವ್ ಯಾರು ಕೂಡ ಅಯ್ಯೋ ನಾವ್ ಹಂಗಾದ್ರೆ ವ್ಯಾಕ್ಸಿನ್ ತಗೊಂಡು ನಮ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ, ನಮ್ಗೆಲ್ಲ ಬ್ರೈನ್ ಸ್ಟ್ರೋಕ್ ಬಂದ್ಬಿಡುತ್ತೋ, ಇನ್ನೇನ್ ಬರುತ್ತಪ್ಪ ನಾವು ತಗೊಳ್ಳಿಲ್ಲ ಅಂದ್ರೂ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಚಿಂತೆ ಮಾಡಕ್ ಹೋಗ್ಬೇಡಿ. ಓಕೆನಾ, ಮನುಷ್ಯ ಹುಟ್ಟಿದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಾವೆಲ್ಲರೂ ಕೂಡ ಸಾಯ್ಲೇಬೇಕಲ್ವಾ. ಸೊ ಸಾವು ಖಂಡಿತ ಎಲ್ರಿಗೂ ಇರುತ್ತೆ. ಅದು ಕೊರೋನಾದಿಂದನೇ ಈ ಇಂಜೆಕ್ಷನ್ ತಗೊಂಡಿರೋದ್ರಿಂದಲೇ ಬರುತ್ತೇನೋ ಅಂತ ಹೇಳಿ ಯಾರು ಭಯ ಪಡ್ಬೇಡಿ. ಬಟ್ ನೀವುಗಳೇ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನನಗೆ, ಅನಿತಾ ಇದು ನಿಜಾನ ಸುಳ್ಳ ಅಥವಾ ಯಾರಾದ್ರೂ ಫೇಕ್ ಸುದ್ದಿ ಏನಾದ್ರು ಒಪ್ಸಿದಾರ ಅಂತ ಹೇಳ್ಬಿಟ್ಟು. ಇದೇನ್ ಫೇಕ್ ಅಲ್ಲ. ಓಕೆನಾ, ಸೊ ಈಗ ಡಾಕ್ಟರ್ಗಳನ್ನ ಕೇಳಿದ್ರೆ, ಈಗ ನಮ್ಗೆ ಫೇಮಸ್ ಆಗಿರುವಂತ ನಮ್ಮ ಕರ್ನಾಟಕದಲ್ಲೇ ಡಾಕ್ಟರ್ ಇದಾರೆ, ಡಾಕ್ಟರ್ ಅಂಜನಾದ್ರಿ ಸರ್ ಅವರು ಕೂಡ ಹೇಳಿದ್ದಾರೆ. ಸೊ ಈಗ ನಾನು ಕೂಡ ತಗೊಂಡಿದ್ದೀನಪ್ಪ, ಈಗ ಡಾಕ್ಟ್ರೇ ತಗೊಂಡಿದ್ದಾರೆ 3 ಡೋಸ್, ನಾನ್ ಸತ್ತೋಗ್ಬಿಟ್ನಾ ಹಂಗಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ? ಖಂಡಿತವಾಗ್ಲೂ ಇಲ್ಲ. ಸೊ ಇದು ಈಗ 1000ಕ್ಕೋ 2000 ಜನಗಳಿಗೋ ಒಬ್ರಿಗೆ ಈ ರೀತಿ ಕಾಣಿಸ್ಕೊಂತಾ ಇದೆ, ಅದು ನಿಜನೇ. ಸೊ ಅದು ಯಾವುದೇ ಲಸಿಕೆ ಆಗಿರ್ಲಿ, ಯಾವುದೇ ಈ ರೀತಿ ಇಂಜೆಕ್ಷನ್ ಆಗಿದ್ರು ಕೂಡ ಅದರಲ್ಲಿ ಈ ರೀತಿ ಅಡ್ಡ ಪರಿಣಾಮಗಳು ಕೂಡ ಇರತ್ತೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. 99% ಕರೆಕ್ಟ್ ಆಗಿದೆ ಅಂದ್ರೆ 1% ವಿಷಕಾರಿಕ ಅದರಲ್ಲಿ ಇದ್ದೇ ಇರತ್ತೆ. ಸೊ ಹಾಗಾಗಿ ಯಾರು ಭಯ ಪಡಬೇಡಿ. ಸೊ ಓಕೆನಾ, ಭಯ ಪಟ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಅದನ್ನೇ ಮನ್ಸಲ್ಲಿ ಕೊರಿತಾ ಇರತ್ತೆ, ಕೊರೋನಾ ಇಂಜೆಕ್ಷನ್ ತಗೊಂಡಿದೀವಲ್ಲ ಹಿಂಗ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೇಕು. ಅಂಡ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಅಂಡ್ ಇದು ನಮ್ಮ ದೇಶದಲ್ಲಿ ಕೊರೋನಾ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರಿಂದಾನೇ ಕೊರೋನಾ ಹೋಯ್ತು ಅಂತಾನು ಕೂಡ ಹೇಳಿದ್ರು, ಹೌದಾ? ಸೊ ವ್ಯಾಕ್ಸಿನ್ ತಗೊಳ್ಳಿಲ್ಲ ಅಂದ್ರೇನೆ ಕೊರೋನಾ ಬಂದ್ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಆ ವಿಷಯ ಹರಿದಾಡ್ತಿತ್ತು. ಸೊ ಆ ಕಾರಣದಿಂದಾಗಿ ಪ್ರತಿಯೊಬ್ಬ ಮನುಷ್ಯನು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು. ಸೊ ಇಲ್ಲಿ ಏನಂತ ಇವಾಗ ವೈರಲ್ ಆಗ್ತಾ ಇದೆ ನ್ಯೂಸ್ ಅಂತ ಹೇಳಿದ್ರೆ, ಸೊ ಆಗ ಕೊರೋನಾ ಹೋಯ್ತು ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶದಲ್ಲೇ ನಾವು ಕೊರೋನಾವನ್ನ ಓಡಿಸಿದೀವಿ, ಆ ಕೊರೋನಾವನ್ನ ಮಟ್ಟ ಹಾಕಿದೀವಿ ನಾವು ಕಂಡು ಹಿಡಿದಿರುವಂತ ಲಸಿಕೆಯಿಂದ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರವನ್ನು ಕೂಡ ಮಾಡಿದ್ರು, ಅಂದ್ರೆ ಒಂದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಅಲ್ಲಿ ಏನಾಗಿತ್ತು ಗೊತ್ತಾ, ನಮ್ಮ ಮೋದಿಜಿ ಅವ್ರದ್ದು ಫೋಟೋವನ್ನ ಹಾಕಿದ್ರು. ಸೊ ಇವಾಗ ಏನಾಗಿದೆ ಅಂದ್ರೆ ಆ ಸರ್ಟಿಫಿಕೇಟ್ ಅಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾದಂತ ಮೋದಿ ಫೋಟೋವನ್ನ ತೆಗ್ದಾಕ್ಸಿದ್ದಾರೆ. ಓಕೆನಾ, ಸೊ ಈಗ ಜನಗಳ ಆಕ್ರೋಶ ಏನು ಅಂತ ಹೇಳಿದ್ರೆ ಎಲ್ಲಾ ಕಡೆ, ಸೊ ನಾವು ಕೊರೋನಾ ಓಡಿಸಿದ್ವಿ ಅಂತ ಹೇಳ್ಬೇಕಾದ್ರೆ ಮೋದಿ ಫೋಟೋ ಸರ್ಟಿಫಿಕೇಟ್ ಅಲ್ಲಿ ಇತ್ತು, ಅಂದ್ರೆ ನಾವು ಮಾಡಿದ್ವಿ, ಪ್ರಧಾನ ಮಂತ್ರಿಗಳಾದಂತ ಮೋದಿ ಕಡೆಯಿಂದಾನೇ ಇದೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಈಗ ಹಾಕಿಸ್ಕೊಂಡಿರೋದ್ರಿಂದಾನೇ ಈ ರೀತಿ ಬ್ಲಡ್ ಕ್ಲಾಟ್ ಆಗ್ತಾ ಇದೆಯಂತೆ, ಜನಗಳಿಗೆ ತುಂಬಾ ಸುಸ್ತು, ಮೈಕೈ ನೋವು ಜಾಸ್ತಿ ಬರ್ತಾ ಇದೆ, ಸೊ ಈ ರೀತಿ ಬೆವರೋದು ಜಾಸ್ತಿ ಆಗ್ತಾ ಇದೆ, ತಲೆ ಭಾರ ಆಗ್ತಾ ಇದೆ. ಸೊ ಅವಾಗ್ಲಿಂದ ಅಂದ್ರೆ ಹಾಕಿಸ್ಕೊಂಡ್ಮೇಲೆ ಎಷ್ಟೋ ಜನಗಳಿಗೆ ಮೈ ಕೈಲಿ ಶಕ್ತಿನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದೂರ ಹೋಗ್ತಾ ಇದೆ, ಕೋರ್ಟ್ ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಜನಗಳು. ಓಕೆನಾ, ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಸರ್ಟಿಫಿಕೇಟ್ ಅಲ್ಲಿ ನಮ್ಮ ಮೋದಿಜಿ ಅವ್ರ ಫೋಟೋನ ರಿಮೂವ್ ಮಾಡಿದ್ದಾರೆ, ತೆಗ್ದಾಕಿದ್ದಾರೆ. ಸೊ ಈಗ ಜನಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಾನು ದೇಶಕ್ಕೆ ಒಳ್ಳೇದ್ ಮಾಡಿದೆ, ಕೊರೋನಾ ಓಡಿಸ್ತೆ ಅಂದಾಗ ಮೋದಿ ಫೋಟೋ ಆ ಸರ್ಟಿಫಿಕೇಟ್ ಅಲ್ಲಿ ಇತ್ತು, ಬಟ್ ಇವಾಗ ಏನೋ ತೊಂದರೆ ಆಗ್ತಾ ಇದೆ ಆ ಲಸಿಕೆಯಿಂದ ಹಾಕ್ಸಿರೋರ್ಗೆ ಅಂದ ತಕ್ಷಣ ಮೋದಿ ಫೋಟೋ ಯಾಕೆ ತೆಗೆದ್ರಿ? ಸೊ ನಾನು ದೇಶಕ್ಕೆ ಒಳ್ಳೇದ್ ಮಾಡಿದೆ ಅಂದಾಗ ನೀವು ಕಾಣಿಸ್ಕೋಬೇಕು, ಸೊ ಇದರಿಂದ ಕೆಟ್ಟಾಗಿದೆ ಅಂದಾಗ ಇದಕ್ಕೆ ನಾನ್ ಹೊಣೆ ಅಲ್ಲ ಅನ್ನೋ ರೀತಿನಲ್ಲಿ ತೆಗ್ದಾಕಿದೀರಾ ಈ ಫೋಟೋವನ್ನ ಅಂತ ಹೇಳ್ಬಿಟ್ಟು ಜನಗಳು ಬೇರೆ ತುಂಬಾನೇ ಆಕ್ರೋಶ ಪಡ್ತಾ ಇದ್ದಾರೆ. ಬಟ್ ಈಗ್ಲೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಚಿಂತೆ ಮಾಡಕ್ ಹೋಗ್ಬೇಡಿ. ಸೊ ಕೊರೋನಾದಿಂದಾನೇ ಅಥವಾ ಇಂಜೆಕ್ಷನ್ ಇಂದಾನೇ ಸಾಯ್ತೀವೋ ಸಾಯಲ್ವೋ ಅದೆಲ್ಲ ದೇವ್ರಿಚ್ಛೆ, ನಮ್ಮ ಹಣೆಯಲ್ಲಿ ಏನ್ ಬರ್ದಿರ್ತಾನೋ ದೇವ್ರು ಅದೇ ಆಗೋದು, ಹೌದಾ? ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡಿರೋರ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಏನ್ ಹೇಳಕ್ ಆಗೋದಿಲ್ಲ. ಸೊ ಸುಮ್ನೆ ಎಷ್ಟೋ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಬಟ್ ನೀವ್ ಯಾರು ಯೋಚನೆ ಮಾಡ್ಬೇಡಿ. ಬಟ್ ಇದ್ರ ಬಗ್ಗೆ ನಿಮ್ಗೂ ಕೂಡ ವಿಷಯ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗಾದ್ರೆ ಇದನ್ನ ತಡೆಗಟ್ಟೋದು ಹೇಗೆ? ಈಗೇನೋ ಓಕೆ ಬ್ಲಡ್ ಕ್ಲಾಟ್ ಆಗುತ್ತೆ ಇಂಜೆಕ್ಷನ್ ತಗೊಂಡಿರೋರ್ಗೆ ಅಂತ ಹೇಳ್ತಾ ಇದೀರಲ್ಲ, ತಡೆಗಟ್ಟೋದು ಹೇಗೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಖಂಡಿತವಾಗ್ಲೂ ಇದಾಗೋದಿಲ್ಲ. ಹಬ್ಬ ಅಂದ್ರೂ ಒಂದು 50,000 ಜನಗಳಲ್ಲಿ ಒಂದು 20 ಜನಕ್ಕೋ 10 ಜನಕ್ಕೋ ಆಗುತ್ತೆ ಅಷ್ಟೇನೆ. ಸೊ ಹಾರ್ಟ್ ಅಟ್ಯಾಕ್ ಅಥವಾ ನಿಮ್ಗೆ ಏನೋ ಸುಸ್ತು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಅಷ್ಟೇನೆ, ಹಾಸ್ಪಿಟಲ್ ಇದೆ ಅಲ್ವಾ. ಸೊ ಖಂಡಿತವಾಗ್ಲೂ ಅದಕ್ಕೂ ಕೂಡ ನಾವು ಹುಷಾರ್ ಮಾಡ್ತೀವಿ, ಅದಕ್ಕೆ ಅಂತ ಹೇಳಿ ಮತ್ತೆ ಡೋಸ್ ಇಲ್ಲ. ಆದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಇನ್ನೇನೋ ಒಂದು ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಕೊರೋನಾದಿಂದ ಇಂಜೆಕ್ಷನ್ ಹಾಕಿಸ್ಕೊಂಡಿರೋದ್ರಿಂದಾನೇ ಬಂದಿದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಸೊ ನೀವು ಯೋಚನೆ ಮಾಡ್ಬೇಡಿ, ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬನ್ನಿ, ನಾವು ಹುಷಾರ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಇದ್ರದ್ದು ಚರ್ಚೆ ಇನ್ನು ಏನೇನೆಲ್ಲ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಇದೇ ರೀತಿ ಹೊಸದಾಗಿ ಅಪ್ಡೇಟ್ ಏನಾದ್ರು ಸಿಕ್ತು ಅಂದ್ರೆ ಖಂಡಿತ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಮನುಷ್ಯನ್ಗೆ ಹುಟ್ಟು ಅಂದ್ಮೇಲೆ ಸಾವು ಖಚಿತಾನೆ ಅಲ್ವಾ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಸೊ ಒಂದಲ್ಲ ಒಂದು ದಿನ ಎಲ್ರು ಕೂಡ ಸಾಯ್ತೀವಿ, ಬಟ್ ಇರೋವರೆಗೂ ಸಂತೋಷವಾಗಿರೋಣ, ಒಬ್ರಿಗೊಬ್ರು ಸಹಾಯ ಮಾಡೋಣ. ಸೊ ಇರೋವರೆಗೂ ನೆಮ್ಮದಿಯಾಗಿ ಜೀವನ ಮಾಡೋಣ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು
ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಅಂಡ್ ನಿಮ್ಗೆ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಉಪಯೋಗ ಆಗುವಂತ ವಿಡಿಯೋಸ್ಗಳು ಬಂತು, ಯೋಜನೆಗಳು ಅಂತ ಹೇಳಿದ್ರೆ ಖಂಡಿತ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡ್ತಾ ಇರಿ. ಓಕೆನಾ? ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.